ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಬೇಸಿಗೆ ಕಾಲದಲ್ಲಿ ನೀರಿಗಾಗಿ ಪ್ರಾಣಿ ಪಕ್ಷಿಗಳು ಬಹಳಷ್ಟು ಪರದಾಡಿ ಜೀವ ಕಳೆದುಕೊಳ್ಳುವ ಸಾಧ್ಯತೆ ಇದ್ದು, ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಪಕ್ಷಿಗಳಿಗೆ ಮಣ್ಣಿನ ಪಾತ್ರೆಗಳಲ್ಲಿ ನೀರು ಇಡುವ ಕೆಲಸ ಮಾಡಬೇಕು ಎಂದು ಹಸಿರು ತೋರಣ ಗೆಳೆಯರ ಬಳಗದ ಮಾಜಿ ಅಧ್ಯಕ್ಷರಾದ ನಾಗಭೂಷಣ್ ನಾವದಗಿ ಹೇಳಿದರು. ಮನೆ ಹೊರಗೆ ಪ್ರಾಂಗಣದಲ್ಲಿ ಇಂಥ ಒಂದು ಈ ಪ್ರಯಾಣ ಇಟ್ಟು ಇದರಲ್ಲಿ ಒಂದರಲ್ಲಿ ನೀರು, ಇನ್ನೊಂದರಲ್ಲಿ ಕಾಳು ಕಡಿ, ನಾವು ಖರ್ಚು ಮಾಡಬೇಕಾದಂತ ಏನೂ ಇಲ್ಲ. ಮನೆಯಲ್ಲಿ ಉಳಿದಿದ್ದ ಐಟಮ್ಸ್ ಏನಾದರೂ ಇದ್ದರೂ ಹಳೆ ಬಿಸ್ಕಿಟು, ಯಾವುದಾದ್ರೂ ರೊಟ್ಟಿ, ಏನಾರ ತುಕುಡಿ ಅಂತ ಒಟ್ಟು ಏನಾರ ಹಾಕಿ ಅದಕ್ಕೆ ಹದ ಮಾಡಿ ಪಕ್ಷಿಗಳಿಗೆ ಗುಬ್ಬಚ್ಚಿ ಅಥವಾ ಗಿಳಿ ಇನ್ನಿತರ ಪಕ್ಷಿಗಳಿಗೆ ಬೇಸಿಗೆದಿಂದಾಗ ಅವಕ್ಕೆ ನೀರಡಿಸಿ ಅಡ್ಡಾಡ್ತಿರ್ತಾವೆ, ನೀರು ಅಲಿದಾಡ್ತಿರ್ತಾವೆ. ಅವಕ್ಕೊಂದು ಫೆಸಿಲಿಟಿ ಮಾಡಿಕೊಡೋಣ ಮನೆ ಒಂದು ಮೇಲ್ಭಾಗದಲ್ಲಿ ಅಂತ ಹೇಳ್ತಾ, ಎಲ್ಲರೂ ನಾವು ಬೇರೆಯವ್ರಿಗೆ ಹೇಳೋಕ್ಕಿಂತ ಮೊದಲು ನಮ್ಮ ಬಳಗದವರು ನಾವೆಲ್ಲರೂ ಮೊದಲು ಇದನ್ನು ಸಕ್ಸಸ್ಫುಲಿ ಅನುಷ್ಠಾನ ಮಾಡೋಣ. ನಾವು ಮೊದಲು ಮಾದರಿ ಆದರೆ ಉಳಿದವ್ರು ನಾವು ಇಟ್ಟಿವಪ್ಪ ಅಂತಂದ್ರೆ 4 ಮಂದಿ ಅದು ಹೌದಂತಾರೆ. ಅದಕ್ಕೆ ಎಲ್ಲರೂ ನಾವು ಮೊದಲು ಇದನ್ನು ಈ ವ್ಯವಸ್ಥೆ ಪ್ರಯಾಣದಲ್ಲಿ ನೀರು, ಇನ್ನೊಂದರಲ್ಲಿ ಕಾಳು ಕಡಿ ಹಾಕಿ ಇಟ್ಟು ಈ ಒಂದು ಬೇಸಿಗೆಯಲ್ಲೇ ಗುಬ್ಬೆ ಪಕ್ಷಿಗಳಿಗೆ ಆಶ್ರಯ ಆಗೋಣ ಅಂತ ಹೇಳಿ ನಮ್ಮ ಪಟ್ಟಣದ ಹುಡ್ಕೋದಲ್ಲಿ ಶನಿವಾರ ಪಟ್ಟಣದ ಹಸಿರು ತೋರಣ ಉದ್ಯಾನವನದಲ್ಲಿ ವಿಶ್ವ ಗುಬ್ಬಚ್ಚಿ ದಿನದ ಅಂಗವಾಗಿ ಮಣ್ಣಿನ ಪಾತ್ರೆಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಕೀಲರ ಸಂಘದ ಮಾಜಿ ಅಧ್ಯಕ್ಷ HY ಪಾಟೀಲ್, ಡಾಕ್ಟರ್ ವೀರೇಶ್ ಇಟಗಿ, ಬಳಗದ ಸಂಚಾಲಕ ಮಹಾಬಲೇಶ್ವರ್ ಗಡೇದ್ ಮಾತನಾಡಿದರು. ಇಂದು ಬೇಸಿಗೆಯಲ್ಲಿ ಹಾಹಾಕಾರ ಒಂದು ವಾತಾವರಣ ಉಂಟಾಗಿದೆ. ಸಾಕಷ್ಟು ಬಿಸಿಲು. ಈಗ ಪ್ರತಿ ವರ್ಷ 40 ಇರ್ತಿತ್ತು, 50 ಆಗುವಂಥ ಒಂದು ಸಂಭವ ಇದೆ. ಮಧ್ಯಾಹ್ನದಾಗ ನಾವು ಯಾರೂ ಹೊರಗೆ ಬರಲಾರ್ದಂಥ ಸಂಭವ ಇದೆ. ಆದರೆ ಪ್ರಾಣಿ ಪಕ್ಷಿಗಳು ಅವ್ರ ಜೀವ ಉಳಿಸ್ಕೊಳ್ಳೋಕೆ ಪಕ್ಷಿಗಳು ಸಾಕಷ್ಟು ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಇವತ್ತೊಂದು ಒಳ್ಳೆಯ ನಿರ್ಧಾರ ತಗೊಂಡು ಸಾಕಷ್ಟು ನಾವೆಲ್ಲರೂ ಸದಸ್ಯರು ನಮ್ಮ ಮೇಳಿಗೆಯಲ್ಲಿ ಈ ನೀರಿನ ಒಂದು ವ್ಯವಸ್ಥೆ ಮಾಡಿ ಅವು ರಕ್ಷಣೆ ಮಾಡಲಿಕ್ಕೆ ಸ್ವಲ್ಪ ಸಾಧ್ಯವಾದಷ್ಟು ಕಾಳ ಕಡಿಗಳನ್ನು ಹಾಕಿ ನೀರುಗಳನ್ನು ಇಟ್ಟರೆ ಆ ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕೆ ಒಂದು ನಾವು ಸಹಾಯ ಮಾಡಿದಂತೆ ಆಗುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಇದೊಂದು ಒಳ್ಳೆಯ ಕೆಲಸ ಮಾಡೋಣ. ಕಾರ್ಯಕ್ರಮದಲ್ಲಿ ಆರ್ ಕಾಮಟೆ, BS ಮೇಟಿ, ಅಶೋಕ್ ರೇವಡಿ, ರಾಜಶೇಖರ್ ಕಲ್ಯಾಣಮಠ, ರವಿ ಗೂಳಿ, ಗೌರವಾಧ್ಯಕ್ಷ GM ಹುಲ್ಗಣ್ಣಿ, ಉಪಾಧ್ಯಕ್ಷ ಸೋಮಶೇಖರ್ ಚಿರ್ಲದಿನ್ನಿ, ಕಾರ್ಯದರ್ಶಿ ಅಮರೇಶ್ ಗೂಳಿ ಸದಸ್ಯರು ಇದ್ದರು. ಅಭಿಯಾನದ ಅಂಗವಾಗಿ ಮಣ್ಣಿನ ಪಾತ್ರೆಗಳನ್ನು ಹುಡ್ಕೋ ಬಡಾವಣೆಯ ನಿವಾಸಿಗಳಿಗೆ ವಿತರಿಸಲಾಯಿತು. ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.